ನಮಸ್ಕಾರ. ವೆಲ್ಕಮ್ ಟು ತಿಪ್ಪರ್ ಟ್ಯಾಕ್ಸ್ ಟಿ ಟಿ ಚಾನಲ್ಗೆ ವೆಲ್ಕಮ್. ಮಧ್ಯಪ್ರಾಚ್ಯದಲ್ಲಿ ಅಂದರೆ ವೆಸ್ಟ್ ಏಷ್ಯಾ, ಮಧ್ಯಪ್ರಾಚ್ಯ ಅಥವಾ ಗಲ್ಫ್ ರಾಷ್ಟ್ರ ಅಂತ ಏನು ಹೇಳ್ತೀವಿ, ಇಲ್ಲಿ ಯುದ್ಧ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 20 ದಿನಗಳಾಗಿದೆ. ಇರಾನ್ ಅಣ್ವಸ್ತ್ರಗಳನ್ನು ತಯಾರು ಮಾಡ್ತಾ ಇದೆ ಅಂತ ಆರೋಪಿಸಿ ಇಸ್ರೇಲ್ ಮತ್ತು ಅಮೇರಿಕ ಜಂಟಿಯಾಗಿ ಭಯಂಕರ ಯುದ್ಧವನ್ನು ಆರಂಭಿಸಿದೆ. ಫೆಬ್ರವರಿ 28ರಂದು ಯುದ್ಧ ಆರಂಭ ಆಯಿತು. ಈಗ ಆಲ್ಮೋಸ್ಟು 20 ದಿನಗಳಾಗ್ತಾ ಬಂತು. ಸತತವಾಗಿ ಯುದ್ಧ ನಡೀತಾ ಇದೆ. ಇರಾನ್ ಕೂಡ ಅಷ್ಟೇ ಅದಕ್ಕೆ ಪ್ರತಿಯಾಗಿ, ಅಷ್ಟೇ ತೀಕ್ಷ್ಣವಾಗಿ, ಅಷ್ಟೇ ಪರಿಣಾಮಕಾರಿಯಾಗಿ ಅಮೇರಿಕ ಮತ್ತು ಇಸ್ರೇಲ್ಗೆ ಪ್ರತ್ಯುತ್ತರ ಕೊಡ್ತಾ ಇದೆ. ಅದರದ್ದು ಒಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ ಏನಂದರೆ, ಗಲ್ಫ್ ರಾಷ್ಟ್ರಗಳಲ್ಲಿ ಅಂದರೆ ನಾವೇನೀಗ ಸೌದಿ ಅರೇಬಿಯಾ, UAE, ಆಮೇಲೆ ಬಹರೇನು, ಕತಾರ್, ಕುವೈತ್, ಈ ಎಲ್ಲ ರಾಷ್ಟ್ರಗಳ ಮೇಲೆ, ಈ ಎಲ್ಲ ರಾಷ್ಟ್ರಗಳು ಕೂಡ ಇರಾನ್ ನೆರೆಹೊರೆ ರಾಷ್ಟ್ರಗಳೇ. ಆದರೆ ಈ ಎಲ್ಲ ರಾಷ್ಟ್ರಗಳ ಮೇಲೂ ಇರಾನ್ ದಾಳಿ ನಡೆಸ್ತಾ ಇದೆ. ಯಾಕೆ ದಾಳಿ ನಡೆಸ್ತಾ ಇದೆ ಅಂದರೆ, ಅಲ್ಲೆಲ್ಲ ಅಮೇರಿಕದ ನೆಲೆಗಳು, ಸೇನಾ ನೆಲೆಗಳಿದ್ದಾವೆ, ಎಸ್ಟಾಬ್ಲಿಷ್ಮೆಂಟ್ ಇದ್ದಾವೆ. ಆ ಕಾರಣಕ್ಕೋಸ್ಕರ ಅಮೇರಿಕದ ಮೇಲಿನ ಸಿಟ್ಟಿಗಾಗಿ ತನ್ನ ನೆರೆಹೊರೆ ರಾಷ್ಟ್ರಗಳಾದ ಈ ಎಲ್ಲ ರಾಷ್ಟ್ರಗಳ ಮೇಲೆ ದಾಳಿ ನಡೆಸ್ತಾ ಇದೆ. ಆದರೆ ಒಂದು ರಾಷ್ಟ್ರದ ಮೇಲೆ ಮಾತ್ರ ದಾಳಿ ನಡೆಸಿಲ್ಲ. ಅದು ಯಾವ ರಾಷ್ಟ್ರ ಅಂದರೆ ಅದು ಓಮಾನ್. ಸಹಜವಾಗಿ ಒಂದು ಪ್ರಶ್ನೆ ಉದ್ಭವಿಸಾಗುತ್ತೆ, ಓಮಾನ್ ಕೂಡ ಪಾರ್ಟ್ ಆಫ್ ದಿ ಗಲ್ಫ್ ನೇಷನ್ಸೇ, ಆದರೂ ಕೂಡ ಇರಾನ್ ಯಾಕೆ ಅದ್ರ ಮೇಲೆ ದಾಳಿ ಮಾಡಲಿಲ್ಲ ಅಂತ. ಅದಕ್ಕೆ ಮುಖ್ಯವಾಗಿ ನಮಗೆ ಒಂದು 2-3 ಕಾರಣಗಳಿದ್ದಾವೆ. ಅದರಲ್ಲಿ ಮೊದಲನೇದು ಓಮಾನ್ ತಟಸ್ಥವಾಗಿರೋದು ಅಂತ. ಏನಂದರೆ, ಓಮಾನ್ ಒಂದು ನೆಗೋಸಿಯೇಟರ್ ರೋಲ್ನ ಪ್ಲೇ ಮಾಡ್ತಾ ಬರ್ತಾ ಇದೆ. ವಿಶೇಷವಾಗಿ ಅಮೇರಿಕ ಮತ್ತು ಇರಾನ್ ಮಧ್ಯೆ ಒಂದು ಮಾತುಕತೆಯನ್ನು ನಡೆಸಬೇಕಾದ ವೇದಿಕೆಯನ್ನು ಸಜ್ಜು ಮಾಡ್ತಾ ಬಂದಿದೆ. ಈ ಹಿಂದೆ ಇರಾನ್ ಮತ್ತು ಅಮೇರಿಕ ಮಧ್ಯೆ ಏನು ಈ ಅಣು ಕಾರ್ಯಕ್ರಮ ಸಂಬಂಧಪಟ್ಟಂಗೆ ಏನೆಲ್ಲ ಮಾತುಕತೆಗಳದು, ಅದೆಲ್ಲ ಓಮಾನ್ನ ಮಧ್ಯಸ್ಥಿಕೆಯಲ್ಲಿ ನಡೆದಿವೆ. ಹಾಗಾಗಿ ಅದು ಓಮಾನ್ ಮೇಲೆ ಯಾವುದೇ ದಾಳಿಯನ್ನು ಇರಾನ್ ಮಾಡ್ತಾ ಇಲ್ಲ. ಇನ್ನು ಎರಡನೇದು, ಜಿಯೋಪಾಲಿಟಿಕಲ್ ಆಗಿ ಓಮಾನಿಗಿರೋ ಇಂಪಾರ್ಟೆನ್ಸ್ ಏನಂದರೆ, ನಾವೆಲ್ಲ ಈ ಯುದ್ಧ ಸ್ಟಾರ್ಟ್ ಆದಮೇಲೆ ಒಂದು ಜಲಸಂಧಿ ಬಗ್ಗೆ ಹೆಚ್ಚು ಮೇಲಿಂದ ಮೇಲೆ ಕೇಳ್ತಾ ಇದ್ವಿ. ಅದೇ ಹೊರ್ಮುಜ್ ಜಲಸಂಧಿ. ಈ ಹೊರ್ಮುಜ್ ಜಲಸಂಧಿ ಏನಿದೆ, ಜಗತ್ತಿನಲ್ಲಿ ಎಷ್ಟು ತೈಲ ವ್ಯಾಪಾರ ಅಂದರೆ ತೈಲ ಸಾಗಣೆ ನಡೆಯುತ್ತೆ, ಅದರಲ್ಲಿ 20% ಈ ಪರ್ಷಿಯನ್ ಗಲ್ಫ್ ಮೂಲಕ ಬಂದು ಹೊರ್ಮುಜ್ ಜಲಸಂಧಿಯನ್ನು ಹಾಯ್ದು ಈ ಕಡೆ ಸೌತ್ ಏಷ್ಯಾ ರಾಷ್ಟ್ರಗಳು ಇನ್ಕ್ಲೂಡಿಂಗ್ ಭಾರತ ಎಲ್ಲ ತೈಲ ಸಾಗಣೆ ಆಗುತ್ತೆ. ಆದರೆ ಇದರ ಮೇಲೆ ಹಿಡ್ತಾ ಇರೋದು ಇರಾನ್. ಒಂದು ಕಡೆ ಇರಾನ್ ಆದರೆ ಇನ್ನೊಂದು ಕಡೆ ಓಮಾನ್ ಇರೋದು. ಹಾಗಾಗಿ ಈ ಎರಡು ರಾಷ್ಟ್ರಗಳ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆ ಕಾರಣಕ್ಕೋಸ್ಕರ ಕೂಡ ಇರಾನ್ ಓಮಾನ್ ಮೇಲೆ ದಾಳಿ ಮಾಡಿಲ್ಲ ಅನ್ನೋದು ಒಂದು ವಿಶ್ಲೇಷಕರ ಅಭಿಪ್ರಾಯ. ಇನ್ನು ಮೂರನೇದು, ಈ ಏನು ಗಲ್ಫ್ ರಾಷ್ಟ್ರಗಳಿದ್ದಾವೆ ಅಂದರೆ ಕತಾರು, UAE, ಸೌದಿ ಅರೇಬಿಯಾ, ಕುವೈತು, ಇಲ್ಲೆಲ್ಲ ಅಮೇರಿಕದ ಪ್ರೆಸೆನ್ಸ್ ಸಿಕ್ಕಾಪಟ್ಟೆ ಇದೆ. ಈ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಓಮಾನಲ್ಲಿ ಅಷ್ಟು ಅಮೇರಿಕದ ಪ್ರೆಸೆನ್ಸ್ ಇಲ್ಲ. ಈ ಕಾರಣಕ್ಕಾಗಿ ಇರಾನ್ ಓಮಾನ್ ಮೇಲೆ ದಾಳಿ ಮಾಡ್ತಾ ಇಲ್ಲ ಅನ್ನೋದು ಈಗ ಸದ್ಯಕ್ಕಿರೋ ಮಾಹಿತಿ. ಹಾಗಾಗಿ ಈ ಗಲ್ಫ್ ರಾಷ್ಟ್ರದಲ್ಲಿ ಏನೋ ಒಂದು ಯುದ್ಧದ ವಾತಾವರಣ ಇದೆ, ಅದರ ಬಿಸಿ ಅಥವಾ ಅದರ ಒಂದು ಪರಿಣಾಮ ಒಮಾನಿಗೆ ತಟ್ಟಲಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇಲ್ಲಿನ ಒಂದು ಈ ಜಿಯೋಪಾಲಿಟಿಕ್ಸ್ ಇಂಪಾರ್ಟೆನ್ಸ್ನಿಂದಾಗಿ ಮತ್ತು ಅದರ ಒಂದು ತಟಸ್ಥ ನೀತಿಯ ಪರಿಣಾಮ ಓಮಾನು ಇಷ್ಟೆಲ್ಲ ಯುದ್ಧ ನಡೀತಾ ಇದ್ದರೂ ಸೇಫಾಗಿ ಉಳ್ಕೊಂಡಿದೆ ಅಂತ ಹೇಳ್ಬೋದು. ಇದು ಈ 3 ಕಾರಣಗಳಿಂದಾಗಿ ಇರಾನ್ ಓಮಾನ್ ಮೇಲೆ ಯಾವುದೇ ಡ್ರೋನ್ ಆಗಲಿ ಕ್ಷಿಪಣಿ ದಾಳಿಯನ್ನಾಗಿ ಮಾಡ್ತಾ ಇಲ್ಲ ಅನ್ನೋದು ಸತ್ಯ. ಥ್ಯಾಂಕ್ ಯು. ಮತ್ತೆ ಸಿಗೋಣ.